ಈಕೆ ಮಾಯಾವತಿ ಅಂತ. ಸೊ ಬನ್ನಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಈ ರೀತಿ ಮಾಡಿದರೆ ಚಿಕ್ಕ ಮೂಲಂಗಿಯಿಂದ ಕೂಡ ತುಂಬ ತೃಪ್ತಿ ಆಗುತ್ತದೆ ಎಂದು ಖುದ್ದಾಗಿ ಮಾಯಾವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಪ್ರಸ್ತುತ ಸ್ನೇಹಿತರೆ ಇವಳು ವಿಧಿವೆ ಜೀವನ ನಡೆಸುತ್ತಿದ್ದಾಳೆ. ಬಿಳಿ ಮೈಬಣ್ಣ ಹೊಂದಿದ್ದಾಳೆ, ತೂತು ಸ್ವಲ್ಪ ಕಪ್ಪಾಗಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಜೀವನದಲ್ಲಿ ಊಟದ ಕೊರತೆ ಇದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಸ್ನೇಹಿತರೆ ಈ ಒಂದು ಕೊರತೆ ದೂರ ಮಾಡಿಕೊಳ್ಳೋ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಟಾಟಾ ಸಫಾರಿ GX ಒಂದು ಹಳೆ ಕಾರ್ ಕೂಡ ಇರುತ್ತೆ. ಬೇಕಾದರೆ ನಿಮಗೆ ಈ ಒಂದು ಕಾರ್ ಕೊಡ್ತೀನಿ ಎಂದು ಖುದ್ದಾಗಿ ಮಾಯಾವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮಾಡೋ ಮುಂಚೆ ಬಾಲ್ನ ಮುಂದಿನ ತುದಿ ಏನಿರುತ್ತೆ ಸೊ ಚೆನ್ನಾಗಿ ಚೀಪಬೇಕು. ಮಹಿಳೆಯ ದೇಹ ಸಂಪೂರ್ಣ ಬಿಸಿ ಮಾಡಬೇಕು. ಮಹಿಳೆಯರ ದೇಹ ಬಿಸಿ ಮಾಡಬೇಕು. ನಂತರ ಚಿಕ್ಕ ಮೂಲಂಗಿಯಿಂದ ಮಾಡೋದಕ್ಕೆ ಶುರು ಮಾಡಿದರೂ ಕೂಡ ಒಳ್ಳೆ ತೃಪ್ತಿ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೂಲಂಗಿ ಎಷ್ಟೇ ಚಿಕ್ಕದು ಆಗಿರಲಿ ಪರವಾಗಿಲ್ಲ, ನಿಧಾನವಾಗಿ ಮಾಡಿದರೂ ತೃಪ್ತಿ ಆಗುತ್ತದೆ. ಆದರೆ ಹೆಚ್ಚಿನ ಸಮಯದವರೆಗೆ ಮಾಡಬೇಕು ಅಷ್ಟೇ ಎಂದು ಮಾಹಿತಿ ಕೊಟ್ಟಿದ್ದಾರೆ. 2ರಿಂದ 3 ರೌಂಡ್ವರೆಗೆ ಮಾಡಿದರೆ ಖಂಡಿತ ಯಾವುದೇ ಮಹಿಳೆಗೆ ಸಮಾಧಾನ ಹಾಗೂ ತೃಪ್ತಿ ಆಗುತ್ತದೆ ಎಂದು ಭರವಸೆ ತಿಳಿಸಿದ್ದಾರೆ. ಚಿಕ್ಕ ಮೂಲಂಗಿ ಹೊಂದಿದ್ದರೂ ಪರವಾಗಿಲ್ಲ, 2ರಿಂದ 3 ರೌಂಡ್ ಮಾಡಬೇಕು. ಇಲ್ಲ ಅಂದರೆ ಹೆಚ್ಚಿನ ಸಮಯದವರೆಗೆ ಮಾಡಿದರೆ ಖಂಡಿತ ಚಿಕ್ಕ ಮೂಲಂಗಿಯಿಂದ ಕೂಡ ತೃಪ್ತಿ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಟಾಟಾ ಸಫಾರಿ GX ಒಂದು ಕಾರ್ ಆಗಿರುತ್ತೆ. 2000ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈ ಕಾರ್ ನಿಮಗೆ ಕೊಡಲು ನಿರ್ಧರಿಸಿದ್ದಾರೆ. ಏಕೆಂದರೆ ಈಕೆ ಸ್ನೇಹಿತರೆ ಹೊಸ ಕಾರ್ ಖರೀದಿ ಮಾಡಲು ನಿರ್ಧರಿಸಿದ್ದಾಳೆ. ಸೊ ಹಾಗಾಗಿ ಇವಳ ಹತ್ತಿರ ಇರ್ತಕ್ಕಂಥ ಈ ಒಂದು ಟಾಟಾ ಸಫಾರಿ GX ಹಳೆ ಕಾರ್ ನಿಮಗೆ ಕೊಟ್ಟು ನಿಮ್ಮ ಜೊತೆಗೆ ಸಂಬಂಧ ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾಳೆ. ಈ ಒಂದು ಕಾರಲ್ಲಿ 4 ವೀಲ್ ಡ್ರೈವ್ ಸಿಸ್ಟಮ್ ಇರುತ್ತೆ. ಆ್ಯಂಡ್ ಕಾರ್ನ ಫುಲ್ ವೇಟ್ ಬಂದುಬಿಟ್ಟು 2115 kg ಆಗಿರುತ್ತೆ. ದ ಟಾಟಾ ಸಫಾರಿ GX ಇಸ್ ಎ ಹ್ಯಾವಿ ಕಾರ್ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ 320 Nm ತುರಿಕೋ ಎಟ್ 1600 RPM ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ದ ಇಂಜನ್ ಕ್ಯಾನ್ ಬಿ ನಾಯ್ಸಿ ಡ್ಯೂರಿಂಗ್ ಕುಡ್ ಸ್ಟಾರ್ಟ್ಸ್ ಆ್ಯಂಡ್ ದ ಇಂಟೀರಿಯರ್ ಮೇ ಲಾಕ್ ರಿಫೈನ್ಮೆಂಟ್. ಈ ಒಂದು ಕಾರ್ ಸ್ಟಾರ್ಟ್ ಮಾಡುವಾಗ ಸ್ನೇಹಿತರೆ ಇಂಜನಿಂದ ಸ್ವಲ್ಪ ಸೌಂಡ್ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತುಂಬಾ ಒಂದು ಹಳೆ ಕಾರ್ ಆಗಿರುತ್ತೆ ಸ್ನೇಹಿತರೆ, ಅದಕ್ಕೆ ಈ ಒಂದು ಕಾರ್ ನಿಮಗೆ ಕೊಡಲು ನಿರ್ಧರಿಸಿದ್ದಾರೆ. ಹಳೆ ಕಾರ್ ಆಗಿದ್ದರೂ ಸ್ನೇಹಿತರೆ ಒಳ್ಳೆ ಮೈಲೇಜ್ ಇರುತ್ತೆ, ಜೊತೆಗೆ ಒಳ್ಳೆ ಲುಕ್ ಕೂಡ ಇದೆ. ಸೊ ನೋಡ್ಬೋದು.